ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಮತ್ತೊಂದು ಮದುವೆ ಊಟ. ಸೊ ಈ ಊಟ ಹೇಗಿತ್ತು ಅಂತ ನೋಡೋಣ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿತ್ತು. ಸೊ ಮೊದಲಿಗೆ ಸಿಹಿ, ದಟ್ ಈಸ್ ಸಬ್ಬಕ್ಕಿ ಪಾಯಸ. ಸಬ್ಬಕ್ಕಿ ಪಾಯಸ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಈ ಸಬ್ಬಕ್ಕಿ ಪಾಯಸ ವಿಶೇಷತೆ ಏನಂದರೆ ಇದಕ್ಕೆ ಶಾವಿಗೆ ಮಿಕ್ಸ್ ಮಾಡಿದರು. ಸೊ ಸಬ್ಬಕ್ಕಿ ಕಾಳಿನ ಜೊತೆಗೆ ಮಧ್ಯೆ ಮಧ್ಯೆ ಶಾವಿಗೆ ತುಂಬ ಚೆನ್ನಾಗಿ ಸಿಕ್ತಿತ್ತು. ಆ್ಯಂಡ್ ಬಜ್ಜಿ ಆ್ಯಂಡ್ ಎರಡು ಮೂರು ಒಂಥರ ಪಲ್ಯ ಆ್ಯಂಡ್ ಕೋಸಂಬರಿ ಅದೆಲ್ಲನೂ ಕೊಟ್ಟಿದ್ದರು. ಮೊದಲಿಗೆ ಶಾವಿಗೆ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅದ್ರ ಜೊತೆಗೆ ಇನ್ನೊಂದು ಸ್ವೀಟ್ ನೀವು ನೋಡ್ತಾ ಇದ್ದೀರಾ, ಯೆಲ್ಲೋ ಕಲರ್ದು. ಸೊ ಅದೂ ಅಷ್ಟೇ ತುಂಬ ಲೈಟಾಗಿತ್ತು, ತುಂಬ ಹೆವಿ ಅನ್ನಿಸ್ಲಿಲ್ಲ. ಸೊ ತುಂಬ ರುಚಿಯಾಗಿತ್ತು. ಆ್ಯಂಡ್ ಜೊತೆಗೆ ಈಗ ರುಮಾಲಿ ರೋಟಿ ನೋಡ್ತಾ ಇದ್ರೆ ನೀವು, ರುಮಾಲಿ ರೋಟಿಗೆ ಪನ್ನೀರ್ ಗ್ರೇವಿ, ಪನ್ನೀರ್ ಬಟರ್ ಮಸಾಲ ಟೈಪಲ್ಲಿ ಒಂದು ಗ್ರೇವಿ ಕೊಟ್ಟಿದ್ದರು. ಸೊ ರುಮಾಲಿ ರೋಟಿ ತುಂಬ ಚೆನ್ನಾಗಿರುತ್ತೆ. ಸೊ ಅದು ತುಂಬ ಸಾಫ್ಟಾಗಿತ್ತು. ಆ್ಯಂಡ್ ಆಲ್ಸೋ ನೀವು ರೋಟಿ ನೋಡಿರ್ಬೋದು, ಕುಲ್ಚಾ ನೋಡಿರ್ಬೋದು, ಇದೆಲ್ಲ ಪೂರಿ ಇದೆಲ್ಲ ಕೊಟ್ಟಿರ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ ಅಂದರೆ ರುಮಾಲಿ ರೋಟಿ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗೆ ರುಮಾಲಿ ರೋಟಿ ಕೊಟ್ಟಾಗ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೂ ಪನ್ನೀರ್ ಬಟರ್ ಮಸಾಲ ಅಥವಾ ವೆಜ್ ಕುರ್ಮಾ ಎನಿ ಗ್ರೇವಿ, ಸ್ಪೆಷಲಿ ಪನ್ನೀರ್ ಬಟರ್ ಮಸಾಲ ಕೊಟ್ಟಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತೆಳುವಾಗಿರುತ್ತೆ, ಒಂದೊಂದು ಕಡೆ ಬೇಯಿಸಿರಲ್ಲ ತುಂಬ, ಹಾಗೆ ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ನೀಟಾಗಿ ಬೆಂದಿತ್ತು. ಆ್ಯಂಡ್ ಪನ್ನೀರ್ ಬಟರ್ ಮಸಾಲಾಗೂ ಅಷ್ಟೇ ಉಪ್ಪು, ಹುಳಿ, ಖಾರ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ರುಮಾಲಿ ರೋಟಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ವೀಟ್ ಎಸ್ಪೆಷಲಿ ಸಬ್ಬಕ್ಕಿ ಪಾಯಸ ಏನು ಕೊಟ್ಟಿದ್ದರು ಅದೂ ಅಲ್ಟಿಮೇಟ್ ಆಗಿತ್ತು. ಸೊ ಮದುವೆ ಮನೆಗಳಲ್ಲಿ ಶಾವಿಗೆ ಪಾಯಸ, ಸಬ್ಬಕ್ಕಿ ಪಾಯಸ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಅಷ್ಟೇ ನಿಮ್ಮ ಮದುವೆ ಏನಾದರೂ ಫಿಕ್ಸ್ ಆಗಿದರೆ ಅಥವಾ ಮದುವೆ ಊಟ ಫಂಕ್ಷನ್ಸ್ಗೆ ಏನಾದರೂ ಹಾಕ್ಸ್ಬೇಕಂದ್ರೆ ಸಬ್ಬಕ್ಕಿ ಪಾಯಸನ ಇನ್ಕ್ಲೂಡ್ ಮಾಡಿ ಅಥವಾ ರುಮಾಲಿ ರೋಟಿನ ಇನ್ಕ್ಲೂಡ್ ಮಾಡಿ. ದಟ್ ಈಸ್ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ರುಮಾಲಿ ರೋಟಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ಅದಕ್ಕೆ ಪರ್ಫೆಕ್ಟಾಗಿತ್ತು, ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಟೇಸ್ಟು ತುಂಬ ಚೆನ್ನಾಗಿತ್ತು ಟೇಸ್ಟ್. ಆ್ಯಂಡ್ ಅದರ ಜೊತೆಗೆ ನೀವೇ ನೋಡ್ತಾ ಇದ್ದೀರಾ, ರೈಸ್, ಗೋಬಿ ಮಂಚೂರಿ, ತುಂಬ ಐಟಮ್ಸ್ ಎಲ್ಲ ಒಂದಾದ್ಮೇಲೆ ಒಂದು ಹಾಕ್ತಾನೇ ಇದ್ದಾರೆ. ಆ್ಯಂಡ್ ಈಗ ಮಸಾಲ ದೋಸೆ. ಸೊ ಮಸಾಲ ದೋಸೆಗೂ ಅಷ್ಟೇ ಒಳಗಡೆ ನೀಟಾಗಿ ಆಲೂ ಸ್ಟಫಿಂಗ್ ಇತ್ತು. ಆ್ಯಂಡ್ ಮಸಾಲ ದೋಸೆ ತುಂಬ ಮದುವೆ ಮನೆಗಳಲ್ಲಿ ಏನು ಆರಿಸ್ಬಿಟ್ಟು ಕೊಟ್ಬಿಡ್ತಾರೆ. ಇದು ಬಿಸಿ ಬಿಸಿನೇ ಇತ್ತು. ಆ್ಯಂಡ್ ಒಳಗಡೆ ಆಲೂ ಪಲ್ಯ ಸ್ಟಫಿಂಗು, ಖಾರ ಚಟ್ನಿ ಎಲ್ಲ ನೀಟಾಗಿ ಹಚ್ಚಿದ್ರು. ಅದಕ್ಕೆ ಬಂದು ನಿಮಗೆ ಚಟ್ನಿ, ಗ್ರೀನ್ ಕಲರ್ ಚಟ್ನಿ ಕೊಟ್ಟಿದ್ದರು. ಸೊ ತುಂಬ ಚೆನ್ನಾಗಿತ್ತು ಮಸಾಲ ದೋಸೆನೂ ಅಷ್ಟೇ. ಸೊ ಕಾಳು ಅಂದರೆ ಗ್ರೀನ್ ಏನು ಬಟಾಣಿ ಕಾಳು, ಅದಕ್ಕೆ ಆಲೂಗಡ್ಡೆ ಪಲ್ಯ ಜೊತೆ ಕೊಟ್ಟು ಅದಕ್ಕೆ ನೀಟಾಗಿ ಮಸಾಲ ಹಚ್ಚಿ ಮಸಾಲೆ ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಚಟ್ನಿ ಜೊತೆಗೆ. ಸೊ ಪ್ಲೇನ್ ದೋಸೆನೂ ಕೊಡ್ತಾರೆ, ಸೆಟ್ ದೋಸೆ ಥರ. ಮಸಾಲೆ ದೋಸೆ ತುಂಬ ಅಂದರೆ ತುಂಬ ಮದುವೆಗಳಲ್ಲಿ ಕೊಡ್ತಾರೆ. ನಿಮಗೆ 70-75% ಮದುವೆಗಳಲ್ಲಿ ಮಸಾಲೆ ದೋಸೆ ಇನ್ಕ್ಲೂಡ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಕೋಸಂಬರಿ ನೋಡ್ತಾ ಇದ್ದೀರಾ, ಹೆಸರು ಬೇಳೆದು ಕೋಸಂಬರಿ, ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ, ಕೊಬ್ಬರಿ ತುರಿದಿರೋದು ಹಾಕಿದ್ರು, ಕ್ಯಾರೆಟ್ ಎಲ್ಲ ಇತ್ತು. ಇನ್ನು ವಿಶೇಷತೆ ಏನಂದರೆ ನೀವು ಕೋಸಂಬರಿ ಮಾಡಿಸ್ಬೇಕಂದ್ರೆ ದಾಳಿಂಬೆ ಅಂದರೆ ಪೊಮೊಗ್ರನೇಟ್ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ, ಅಥವಾ ಕಾರ್ನ್ ಕೋಸಂಬರಿನೂ ಬರುತ್ತೆ, ಅದೂ ಚೆನ್ನಾಗಿರುತ್ತೆ. ಹೆಸರು ಬೇಳೆನೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ದಾಳಿಂಬೆನೂ ಮಿಕ್ಸ್ ಮಾಡೋದು ಒಂದು ಟ್ರೆಂಡಿಂಗ್ ಇದೆ ಈಗ. ಜೊತೆಗೆ ಬೀನ್ಸ್ ಪಲ್ಯ. ಸೊ ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ಮದುವೆಯಲ್ಲಿ ಪಲ್ಯ 2-3 ಥರ ಪಲ್ಯ ಇದ್ದಾಗ ಬೀನ್ಸ್ ಪಲ್ಯ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಒಂದೇ ಒಂದು ಪಲ್ಯ ಇತ್ತು, ಬೀನ್ಸ್ ಪಲ್ಯ. ಬಟ್ ಅದು ರುಚಿಯಾಗಿತ್ತು, ಚೆನ್ನಾಗಿತ್ತು. ಜೊತೆಗೆ ಒಂದು ಬಜ್ಜಿ ಕೊಟ್ಟಿದ್ದರು. ಆ್ಯಂಡ್ ಇಲ್ಲಿ ಗೋಬಿ ಮಂಚೂರಿ ನೋಡ್ತಾ ಇದ್ದೀರಲ್ಲ, ಸೊ ಈ ಒಂದು ಗೋಬಿ ಮಂಚೂರಿ ಕೊಟ್ಟಿದ್ದರು. ಆ್ಯಂಡ್ ಇದೂ ಅಷ್ಟೇ ಲೈಟಾಗಿತ್ತು, ಹೆವಿ ಇರಲಿಲ್ಲ. ಸೊ ಗೋಬಿ ಮಂಚೂರಿ ಒಂದು ಸ್ಟಾರ್ಟರ್ ಥರ ಸೈಡಲ್ಲಿ ಕೊಟ್ಟಿರ್ತಾರೆ. ಸೊ ನಾನು ಲಾಸ್ಟಲ್ಲಿ ತಿಂತಾಯಿದ್ದೀನಿ ಅಷ್ಟೇ. ಈಗ ಗೋಬಿ ಮಂಚೂರಿನೂ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಮಶ್ರೂಮ್ ಬಿರಿಯಾನಿ ಅಥವಾ ಪಲಾವ್ ಟೈಪಲ್ಲಿ ಕೊಟ್ಟಿದ್ದರು. ಸೊ ಅದಕ್ಕೆ ರಾಯ್ತಾನೂ ಕೊಟ್ಟಿದ್ದರು, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವೇ ನೋಡ್ತಿದ್ರೆ ವೈಟ್ ರೈಸ್, ಸಾಂಬಾರ್, ರಸಮ್ ಎಲ್ಲನೂ ಕೊಟ್ಟಿದ್ದರು, ಬಜ್ಜಿ, ಉಪ್ಪಿನಕಾಯಿ. ಸೊ ದಿ ಬೆಸ್ಟ್ ಆಗಿತ್ತು. ಊಟ ಅಂತೂ ತುಂಬ ಸಿಂಪಲ್ ಆಗಿತ್ತು, ಚೆನ್ನಾಗಿತ್ತು. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.